ಇವತ್ತಿನ ಘಟನೆಯನ್ನ ಕಾಂಗ್ರೆಸ್ನವರು ಬಿಜೆಪಿನವರು ಇದನ್ನ ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವರು ದಿನೇಶ್ ಗುಂಡೂರಾವ್ ಅವರವರು ಮುಖೇಶನ್ನೇ ಅಪರಾಧಿ ಅಂತ ಕರೆಯಕ್ಕೆ ಹೊರಟಿದ್ದಾರೆ. ಇವತ್ತು ಅವರ ಬಂಧನೂ ಆಗಿದೆ. ಯಾರು ಮುಖೇಶ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದನ್ನು ಮಾಡಿದ ಹಿಂದೂಗಳು ಅಂತ ಹಿಂದೂಗಳ ಮೇಲೆ ಹೊರಿಸಕ್ಕೆ ಹೊರಟಿದ್ದಾರೆ. ಈ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರ ಆಗಿದೆ. ಯಾವ್ಯಾವಾಗ ಸಿದ್ದರಾಮಯ್ಯ ಆಡಳಿತಕ್ಕೆ ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಅಲ್ಪಸಂಖ್ಯಾತರ ಅಪರಾಧಿಗಳನ್ನು ರಕ್ಷಣೆ ಮಾಡುವಂತ ಒಂದು ದುಷ್ಕೃತ್ಯವನ್ನ ನಿರಂತರವಾಗಿ ಅವರು ಮಾಡ್ಕೊಂತ ಬಂದಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಅವರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿದೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಘಟನೆಗಳು, ಯಾರೋ ತಮಿಳುನಾಡಿಂದ ಬರ್ತಾರೆ, ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ, ಹೋಗ್ತಾರೆ. ಇನ್ಯಾವನೋ ಬರ್ತಾನೆ ಡೆಲ್ಲಿಯಿಂದ ಬಂದು ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥ ಧೈರ್ಯವನ್ನು ತೋರಿಸ್ತಾನೆ. ಇನ್ಯಾರೊಬ್ಬ ಕೇರಳದಿಂದ ಬರ್ತಾನೆ, ನಮ್ಮ ಕಾಲೇಜಿಗೆ ನುಗ್ಗಿ ಕಾಲೇಜು ಸಮವಸ್ತ್ರದಲ್ಲಿ ಹುಡುಗಿಯರಿಗೆ ಆಸಿಡ್ ಹಾಕ್ತಾನೆ. ಇವತ್ತು ಮುಖೇಶ್ ಮಾಡಿದ ತಪ್ಪೇನು? ನಗರಪೇಟೆಯಲ್ಲಿ ಮುಖೇಶ್ ಮಾಡಿದ ತಪ್ಪೇನು? ತನ್ನ ಅಂಗಡಿಯಲ್ಲಿ ತಾನು ಹನುಮಾನ್ ಚಾಲಿಸವನ್ನ ಆಲಿಸ್ತಾ ಇದ್ದ, ಕೇಳಿಸ್ಕೊಂತ ಇದ್ದ. ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಂಗಡಿಯಲ್ಲಿ ನಾವು ನಮ್ಮ ದೇವರ ಪ್ರಾರ್ಥನೆ ಮಾಡೋ ತಪ್ಪು, ಹಾಡು ಕೇಳಿಸ್ಕೊಳ್ಳೋದು ತಪ್ಪು. ಇದು ಸಿದ್ದರಾಮಯ್ಯನವರ ಸರ್ಕಾರ. ಅಂಥವ್ರ ಮೇಲೆ ಕೇಸ್ ಹಾಕತ್ತೆ. ಆ ಹುಡುಗರು ಬಂದು ಇವನನ್ನು ಎಳ್ಕೊಂಡು ಬಂದು ಹೊಡಿತಾರೆ. ಎಲ್ಲರನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ, ಅದಕ್ಕೂ ಮೀನಾಮೇಷ ಎನಿಸ್ತಾ ಇದ್ದಾರೆ. ಅದನ್ನು ಕೂಡ ಹಿಂದೂಗಳ ಮೇಲೆ ಹಾಕಬೇಕನ್ನುವಂಥ ಷಡ್ಯಂತ್ರವನ್ನು ಈ ಸರ್ಕಾರ ಮಾಡ್ತಾ ಇದೆ.